ನಮಸ್ಕಾರ ವೀಕ್ಷಕರೇ, A1 ನ್ಯೂಸ್ಗೆ ಸ್ವಾಗತ. ನಾನು ಸುಹೇಲ್. ನಮ್ಮ ವಾಹಿನಿಯ ಮುಖಾಂತರ ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಇಂದು ಶಿವರಾತ್ರಿಯ ವಿಶೇಷ ತಾಣವಾದಂತಹ ವಿಜಯಪುರದಲ್ಲಿ ಸಿಂಗಿ ಬೈಪಾಸ್ ಹತ್ತಿರ ಇರುವ ಶಿವಗಿರಿಯಲ್ಲಿ ಬಂದಿದ್ದೇವೆ. ಇಲ್ಲಿ ಜನ ತಮ್ಮ ಭಕ್ತಿಯನ್ನು ಹೇಗೆ ಮಹಾಶಿವರಾತ್ರಿಯ ಪ್ರಮುಖವಾಗಿ ಮಹಾಶಿವರಾತ್ರಿಯ ಮಹಾಲಿಂಗದ ಪ್ರಮುಖ ಪೂಜೆಯನ್ನು ಸಲ್ಲಿಸುವ ಮೂಲಕ ಯಾವ ರೀತಿ ಜನ ತಮ್ಮ ಭಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಿದ್ದಾರೆ ಎನ್ನುವ ಪ್ರಮುಖ ನಮಗೆ ಒಂದು ಶಿವಗಿರಿಯಲ್ಲಿ ನಡೀತಾ ಇರುವ ಪೂಜೆ ಮತ್ತು ಭಕ್ತಾದಿಗಳು ಬರುವಂತಹ ಸುಮಾರು 10,000ರಿಂದ 16,000 ಜನತೆ ತಮ್ಮ ವಿಜಯಪುರದಲ್ಲಿ ಇರುವಂತಹ ಮಹಾಶಿವರಾತ್ರಿ ಹಬ್ಬಕ್ಕೆ ಶಿವಗಿರಿಗೆ ಬರುವುದರ ಮೂಲಕ ತಮ್ಮ ಭಕ್ತಿಯನ್ನು ಹೆಚ್ಚಿಸುತ್ತಿದ್ದಾರೆ. ಬರ್ರಿ ನೋಡೋಣ, ಜನರಿಂದ ಕೇಳೋಣ ಯಾವ ತೀರ ಶಿವಗಿರಿಯಲ್ಲಿ ಪೂಜೆ ನಡೀತಾ ಇದೆ ಅಂತ ಹೇಳಿ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ಶಿವಗಿರಿ ದರ್ಶನಕ್ಕೆ ಬಂದಿದ್ದೀವಿ. ಆ ಭಗವಂತನ ದರ್ಶನವನ್ನು ಪಡೆದು ನಾವು ಇವತ್ತು ಧನ್ಯರಾಗ್ತೀವಿ. ಇದೇ ಥರನೂ ಇಡೀ ಬಿಜಾಪುರ ಜನನೂ ಕೂಡ ಇವತ್ತು ಬಿಜಾಪುರ ಮತ್ತು ಕರ್ನಾಟಕ ರಾಜ್ಯದಿಂದ ಎಲ್ಲ ಕಲಾವಿದರು ಬಂದಿದ್ದಾರೆ. ಇಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಮತ್ತು ದೇವರ ದರ್ಶನ ಪಡೀಲಿಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಆ ಭಗವಂತನಲ್ಲಿ ಕೇಳ್ತಾ, ಗಾಳಿ ಮಳೆ ಶುದ್ಧೀಕರಣ ಎಲ್ಲನೂ ಆಗಲಿ, ಬಿಜಾಪುರಕ್ಕೆ ಒಳ್ಳೆ ಅಭಿವೃದ್ಧಿ ಆಗಲಿ ಅಂತ ಬೇಡ್ತಾ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಪ್ರತಿ ವರ್ಷವೂ ಕೂಡ ಈ ದೊಡ್ಡ ಪ್ರಮಾಣದಲ್ಲೇ ಜಾತ್ರೆ ಆಗ್ತದೆ. ಈ ವರ್ಷ ಜನ ಜಾಸ್ತಿ ಬಂದಿದ್ದಾರೆ. ನಾವೆಲ್ಲ ಅರೇಂಜ್ಮೆಂಟ್ ಮಾಡ್ತಿದ್ದೇವೆ. ಈಗ ಇವರು ನಮ್ಮ ಮನೆಯವರು ಕಾರ್ಪೊರೇಟರ್ ಇದ್ದಾರೆ ಈ ವಾರ್ಡಿದ್ದು. ಅದಕ್ಕೆ ನಾವೆಲ್ಲ ವ್ಯವಸ್ಥೆ, ಲೈಟಿನ ವ್ಯವಸ್ಥೆ, ಕಸ ಹುಡುಗೋದು ಮತ್ತು ಸ್ವಚ್ಛತೆ ಮತ್ತು ಪೊಲೀಸರು ಕೂಡ ಒಳ್ಳೆ ರೀತಿಯಿಂದ ಸ್ಪಂದನೆ ಮಾಡ್ತಾರೆ. ಎಲ್ಲ ರೀತಿಯಿಂದ ಕೂಡ ವ್ಯವಸ್ಥಿತವಾಗಿ ಈ ಜಾತ್ರೆ 15 ದಿವಸ ಮೊದಲು ಮೀಟಿಂಗ್ ಆಗಿ ಎಲ್ಲ ಯಾವ ಥರ ಮಾಡಬೇಕು ಅನ್ನೋದು ಎಲ್ಲ ವ್ಯವಸ್ಥಿತ. ಮತ್ತು ಈ ಕಮಿಟಿಯವರು ಪ್ರಸಾದದ ವ್ಯವಸ್ಥೆನೂ ಕೂಡ ಮಾಡಿರ್ತಾರೆ. ಆಮೇಲೆ ಆ ರಾಜಸ್ಥಾನ ಮಂದಿನೂ ಕೂಡ ಅವರು ಕೂಡ ಬಾಳೆಹಣ್ಣು ಸ್ವೀಟ್ ಹಾಕ್ತಿರ್ತಾರೆ. ಎಲ್ಲರೂ ಕೂಡ ಇದ್ರಾಗ ಪಾತ್ರರಾಗಿರ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ದಿನಗಳ ಕಾಲ? ಇವತ್ತೇ ಶಿವರಾತ್ರಿ ದಿವಸ ಬರ್ತಾರ, ನಾಳೆ ಒಂದು ದಿವಸ ಬರ್ತಾರೆ ಜನ. ಮತ್ತು ರೆಗ್ಯುಲರ್ ಪ್ರವಾಸಿಗರಂತೂ ಬಂದೇ ಬರ್ತಾರೆ. ಒಳ್ಳೆ ಗೋಳಗುಂತಿಗೆ ಯಾರು ಬರ್ತಾರ, ಬಿಜಾಪುರ ನೋಡಕ್ಕೆ ಯಾರು ಬಂದಿರ್ತಾರ, ಇಲ್ಲಿನೂ ಒಂದು ವಿಸಿಟ್ ಕೊಡುವಂಥದ್ದು ಒಂದು ವ್ಯವಸ್ಥೆ ಆಗ್ಯದ. ರಾಜು ಜಾಧವ್, ಆಲ್ ಇಂಡಿಯಾ ಬಂಜಾರಾ ಸೇವಾ ಸಂಘದ ಜಿಲ್ಲಾಧ್ಯಕ್ಷ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಇಲ್ಲಿ ಮೊದಲನೇ ಸತಿ ಬಂದಿದ್ದು. ಸೊ ಬಾಗಲಕೋಟೆಯಿಂದ ಬಂದಿದ್ದು ನಾನು. ಭಾಳ ಆಶ್ಚರ್ಯದಿಂದ ನಡೀಲಿಕ್ಕತ್ತದ ಪ್ರೋಗ್ರಾಮ್. ಸೊ ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಾಗ ನಂಗೆ ಏನೂ ಗೊತ್ತಿದ್ದಿದ್ದಿಲ್ಲ. ಸೊ ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ದು ನಾನು. ಭಾಳ ಚಂದ ಐತಿ, ಭಾಳ ಗದ್ಲೂ ಇಲ್ಲ, ಸ್ಮೂತ್ ಅಂದರೆ ಎಲ್ಲ ದರ್ಶನ ನೀಟಾಗಿ ಆಯ್ತು. ನಂಗೆ ಭಾಳ ಇಷ್ಟ ಆಯ್ತು ಇಲ್ಲಿ ಬಂದಿದ್ದು. ಸೊ ಇನ್ನೂ ಯಾರು ಶಿವಗಿರಿಗೆ ಬಂದಿಲ್ಲ, ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿರಿ. ಚಲೋ ಐತಿ ನೋಡಾಕ ಪ್ಲೇಸ್. ನಂಗಂತೂ ಭಾಳ ಇಷ್ಟ ಆಯ್ತು. ಸೊ ನಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಭಾಳ ಚಂದ ಐತಿ. ಯಾಕಂದ್ರೆ ನಾನು ಮೊದಲನೇ ಸತಿ ಬಂದಿಲ್ಲ, ನನಗೆ ಅಷ್ಟೊಂದು ಗೊತ್ತಿದ್ದಿದ್ದಿಲ್ಲ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇಷ್ಟು ಚಂದ ಐತಿ ಈ ಪ್ಲೇಸ್ ಅಂತ ಹೇಳಿ. ಭಾಳ ಇಷ್ಟ ಆಯ್ತು ನಂಗೆ. ನಮ್ಮ ಹೆಸರು ಅಂಬಿಕಾ ಅಂತ ಹೇಳಿ. ನೋಡಬಹುದು ಮಹಾಶಿವರಾತ್ರಿ ಅಂಗವಾಗಿ ಯಾವ ತರ ಇಲ್ಲಿ ಶಿವಗಿರಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ. ನಾನು ಹಿಂದೆ ನೋಡ್ಬೋದು ನೀವು ಯಾವ ತರ ರಥವನ್ನು ಅಲಂಕಾರ ಮಾಡ್ತಿದ್ದಾರೆ ಅಂತ ಹೇಳಿ. ಇದು ಪ್ರೋಗ್ರಾಮ್ ಸುಮಾರು 5 ಗಂಟೆಗೆ ನಡೆಯುತ್ತೆ. ಇದರಲ್ಲಿ ಹಲವಾರು ಜನಗಳು ಭಾಗಿಯಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಅಲಂಕಾರದ ನೇತೃತ್ವದಲ್ಲಿ ಸುಮಾರು ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಈ ರಥವನ್ನು ಎಳುವ ಕಾರ್ಯಕ್ರಮ ನಡೆಯುತ್ತೆ. ನೀವು ನೋಡಬಹುದು ಯಾವ ತರ ಮೇಲಿಂದ ನೀವು ನೋಡಬಹುದು ಯಾವ ತರ ಅಲಂಕಾರ ನಡೀತಾ ಇದೆ. ಇದಕ್ಕೆ ಇನ್ನ ಕೆಲಸ ನಡೀತಾ ಇದೆ. ಇದು 5 ಗಂಟೆಗೆ ಪ್ರೋಗ್ರಾಮ್ ಜಾರಿ ಆಗುತ್ತೆ. ಇದರಲ್ಲಿ ಸುಮಾರು ಜನ ಭಾಗಿಯಾಗುತ್ತಾರೆ.